ತಡಿಯಪ್ಪ, ಈ ಮೇಡಮ್ ಅವ್ರು ಮಾತಾಡಿದ್ರಲ್ಲ, ಅದು ಈಗ ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ಬೋದು, ಜೀವನ ಎಂಥದ್ದು ಹೇಳಿದ್ರು ಮೇಡಮ್? ಅದು ಜೀವನ ಶಿಕ್ಷಣ ಶಾಲೆ ಅಂತ. ನೀವು ಹಿಂದಕ್ಕೆ ಬರಪ್ಪ, ಹಂಗೆ ಕಾಣಂಗೆ ಮೇಡಮ್ ಅವ್ರು ಹಿಂದಕ್ಕೆ ಬರ್ರಿ. ಎಲ್ಲ ಮೇಡಮ್ ಅವ್ರು ಮುಂದಿರ್ತಾರೆ, ಹಿಂದಕ್ಕೆ ಬರಪ್ಪ, ಚರ್ಕ ಹಿಡ್ಕೊಂಡು ಪಕ್ಕಕ್ಕೆ ಬರಪ್ಪ. ಹಾಂ, ಮೇಡಮ್ ಅವ್ರು ಏನೋ ಒಂದು ಮಾತಾಡ್ತಾರಲ್ಲ, ಅಷ್ಟೇ ಸೈಲೆಂಟಾಗಿರ್ಬೇಕು. ಈಗ ಮುರಿಬೇಡ್ರಿ. ಅಲ್ಲಿ ತಡಿ, ಮೇಡಮ್ ಅವ್ರು ಏನೋ ಹೇಳಿದ್ರು, ಜೀವನ ಶಿಕ್ಷಣ ಅಂತ. ಯಾವಾಗ ಸ್ಟಾರ್ಟ್ ಆಯ್ತು ಮೇಡಮ್ ಅವ್ರು? ಯಾವಾಗ ಶುರುವಾಗಿದ್ದು? ಸ್ವತಂತ್ರ ದಿನ ನಾನು ಚಿಕ್ಕವಳಿದ್ದೆ, ನನಗೀಗ 78 ವರ್ಷ. ಅಲ್ಲ, ಈ ವಿನೋಬ ಅವ್ರನ್ನೆಲ್ಲ ನೋಡಿದಿರಾ ನೀವು? ಅಯ್ಯೋ, ವಿನೋಬಾಜಿ ಆಶ್ರಮಕ್ಕೆ ಮೊನ್ನೆ ಹೋಗಿ ಬಂದೆ. ಇವರು ಮಹಾದೇವಿ ತಾಯಿ ಅಂತ ಸಂಸ್ಥಾಪಕರಿದ್ದಾರಲ್ಲ, ಇವರು ವಿನೋಬಾಜಿ ಅವ್ರ ಶಿಷ್ಯನೇ. ಕೊನೆಯಲ್ಲಿ ಅಂದ್ರೆ ಲಾಸ್ಟಿಗೆ ಬಂದ್ಬಿಟ್ಟು, ಈಗ ಮೊದಲು ಶಿಷ್ಯ ಅಂತ ಆಯ್ತಾ, ಲಾಸ್ಟ್ ಅಲ್ಲಿ ಅವ್ರಿಗೆ ಅಗ್ನಿ ಸ್ಪರ್ಶ ಮಾಡಿದವರು ಮಹಾದೇವಿ ತಾಯಿನೇ. ಅಲ್ಲಿ ನಿರ್ಣಯ ಮಾಡ್ಕೊಳ್ತಾರೆ, ಅಲ್ಲಿ ಮಹಿಳೆಯರು ಆಶ್ರಮದ ನಿರ್ಣಯ ಮಾಡಿದೆ, ಯಾವುದೇ ಒಂದು ಕೆಲಸ ಮಾಡ್ಬೇಕು, ವಿಶೇಷ ಕೆಲಸ ಮಾಡ್ಬೇಕಾದ್ರೆ ಮಹಾದೇವಿ ತಾಯಿ ಕೈಯಿಂದನೇ. ನಾನು ಅವಾಗಲ್ಲೇ ಇದ್ದೆ. ಅವರು ಅಂತ್ಯಕಾಲದಲ್ಲಿ, ವಿನೋಬಾಜಿಯವ್ರ ಅಂತ್ಯಕಾಲದಲ್ಲೂ ಅಲ್ಲಿದ್ದೆ. ವಿನೋಬಾಜಿಯವರು ತುಂಬಾ ನೋಡಿದೆ. ನಾನು ವೀರಾಂಗನ ಬನೋ ಅಂತ ಆಶೀರ್ವಾದ ಮಾಡಿದ್ದಾರೆ ವಿನೋಬಾಜಿ. ಸಂತರ ಆಶೀರ್ವಾದ ಯಾವತ್ತೂ ಸುಳ್ಳಾಗಲ್ಲ ಅಂತ ನಾನು ನಂಬಿದ್ದೇನೆ. ನನ್ನಲ್ಲಿ ಆ ಶಕ್ತಿ ಎಷ್ಟು ಬಂದಿದೆ ನನಗೆ ಗೊತ್ತಿಲ್ಲ. ಪಾದಯಾತ್ರೆಗೆಲ್ಲ ಹೋಗಿದ್ರಾ? ಭೂದಾನ್ ಚಳವಳಿ ಟೈಮಲ್ಲಿ ನಾನಿನ್ನು ಇಲ್ಲಿ ಬಂದಿಲ್ಲ. ಹೌದಾ? ಭೂದಾನ್ ಚಳವಳಿ ಕಾಲದಲ್ಲಿ ನಾನು. ನೀವು ಹೆಂಗ್ ಬಂದ್ರಿ ಇಲ್ಲಿಗೆ? ಮಹಾದೇವಿ ತಾಯಿ ಅಂತ ಸಂಸ್ಥೆ ಸಂಸ್ಥಾಪಕರಿದ್ದಾರಲ್ಲ, ಮಹಾದೇವಕ್ಕ ಅಂತ. ಅದು ಮರಾಠಿಲಿ ತಾಯಿಯಾಗಿ, ಕಡೆ ಎಲ್ಲದೂ ತಾಯಿನ, ಕನ್ನಡದಲ್ಲೂ ತಾಯಿ ಆಗಿದೆ. ಗಾಂಧೀಜಿ ಬಗ್ಗೆ ಏನಾರು ಗೊತ್ತಾ? ಗಾಂಧೀಜಿ ಬಗ್ಗೆ ನಾನು ನೋಡ್ಲಿಲ್ಲ, ಗೊತ್ತು ಅವ್ರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರ ಬಗ್ಗೆ. ನಾವು ಅದೇ ಹಿನ್ನೆಲೆಯಲ್ಲಿ ಬಂದ್ಗಳು. ನಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ ಅವ್ರು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿ. ನಮ್ಮಲ್ಲೆಲ್ಲ ನಮ್ಮ ಕುಟುಂಬದವರು. ಇಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ರಾಮಕೃಷ್ಣ ಅವ್ರು ನನ್ನ ದೊಡ್ಡಪ್ಪನ ಮಗ. ಇವ್ರು ಇನ್ನೊಂದು ದೊಡ್ಡಪ್ಪನ ಮಗಳು, ನಮ್ಮ ಅಕ್ಕ. ಇವರೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು. ನಾನು ಇಲ್ಲಿ ಇರ್ತಾ 50 ವರ್ಷದ ಮೇಲಾಯ್ತು. ಇಲ್ಲಿ ಬೆಂಗಳೂರಲ್ಲಿ ಇದೇ ಆಶ್ರಮದಲ್ಲಿ 50 ವರ್ಷದಿಂದ ಒಂದು ವಿಕ್ಟೋರಿಯಾ ಆಸ್ಪತ್ರೆ ಕೆಲಸನೂ ಮಾಡಿದ್ದೇನೆ. ನಾನು ಹಾರ್ಟ್ ಟೆಕ್ನಿಷಿಯನ್ ಅಂಡ್ ಬ್ರೈನ್ ಟೆಕ್ನಿಷಿಯನ್, ನ್ಯೂರಾಲಜಿಕಲ್ ಟೆಕ್ನಿಷಿಯನ್. ಓದಿರೋದು ಏನು ಓದೇ ಇಲ್ಲ ಅಂತ ಹೇಳ್ಬೋದು. 4ನೇ ಕ್ಲಾಸ್ ಓದ್ಕೊಂಡು ಇಲ್ಲಿ ಬಂದಿದ್ದೆ. ಅಪ್ಪಂಗೆ ಪತ್ರ ಬರಬೇಕು, ಒತ್ತ ತಕ್ಷಣ ನೆನಪು ಮಾಡ್ಕೊಂಡು ಬರ್ದಿದ್ದೆ. ಅಂದ್ರೆ ಅಷ್ಟು ಬಿಟ್ಟು ಹೋಗಿದ್ರು. ಆಮೇಲೆ ನಾನು. ನೀವೆಲ್ಲಿ ವಾಸ ಇರ್ತೀರಿ ಇಲ್ಲಿ? ಇಲ್ಲೇ ನಾನು ಮನೆ ಇದೆ ಆ ಕಡೆ. ಹೌದಾ? ಆಶ್ರಮದಲ್ಲೇ ಇರೋದು. ಇವ್ರಿಗೇನೋ ನೀವು ಏನೋ ಹೇಳ್ಕೊಡ್ತಿರ್ತೀರಿ? ಇಲ್ಲಪ್ಪ, ಈ ಹುಡುಗರು ತರಲೆ ಮಾಡ್ತಾರೆ. ಅಥವಾ ಯಾರು ಮತ್ತೊಬ್ಬರು ದೊಡ್ಡವರು ಒಬ್ರು ಈಗ ಯಾರು ಮ್ಯಾನೇಜರ್ ಇದ್ದಾರೆ, ನೀವಿಂತ ಹೇಳ್ಕೊಡಿ ಅಂದ್ರೆ ಹೇಳ್ಕೊಡ್ತಾರೆ, ಹೇಳ್ಕೊಡ್ಬೋದು. ಸುಮ್ಮನೆ ಚೇಷ್ಟೆ ಆಡೋ ಹುಡುಗರಿಗೆಲ್ಲ ಏನ್ ಹೇಳ್ಕೊಡ್ತಾರೆ? ನಮ್ಮ ಮಾತು ಕೇಳಿದ್ರಾಡು ಹೋದ, ಒಂದು ಮರ್ಯಾದೆ ಕೊಟ್ಟರಾಡು ಹೋದ, ಇಲ್ದ ತಲೆ ಹಾಕೊಂಡು ನಮ್ಮ ತಲೆ ಹಾಕ್ಬಿಸಿ. ಅವ್ರಿಗೇನಾರು ಅಕ್ಕಂಗೇನಾರು ಗೊತ್ತಿದ್ಯಾ, ಕಲ್ತ್ಕೊಳ್ಳೋಣ, ಕೇಳೋಣ ಏನಾರು ಇದ್ರೆ ಚೇಷ್ಟೆ ಆಡ್ತಾರೆ. ಇವ್ರ ಸ್ಕೂಲ್ಗಳಿಗೆ ಏನಾರು ಹೋಗ್ತೀರಾ? ಇಲ್ಲ, ನಾನು ಯಾವ ಸ್ಕೂಲಿಗೂ ಎಲ್ಲೂ ಹೋಗಲ್ಲ. ಕರೀತಾರೆ ನನಗೆ. ಯಾವಾಗ 50ನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ 2 ವಿಶ್ವವಿದ್ಯಾಲಯಗಳು ಕರೆದಿದ್ರು. 2 ವಿಶ್ವವಿದ್ಯಾಲಯದಲ್ಲೂ ಹೋಗಿ ಪ್ರಾತ್ಯಕ್ಷಿಕೆ ಮಾಡಿ ಅದ್ರ ಬಗ್ಗೆ ಹೇಳಿ ಬಂದಿದ್ದೆ. ಎಲ್ಲರಿಗೂ ಇಷ್ಟ ಆಯ್ತೇನ್ರಪ್ಪ? ಮುಂಚೆ ತುಂಬಾ ದಪ್ಪ ಬಟ್ಟೆ ಆಗ್ತಿತ್ತು. ಈಗಿನ ಗೋಣಿಪಾಟು ತೆಳಿಗೆ ಬರುತ್ತೆ, ಅವಾಗ ಆಗಿರ್ತಿರ್ಲಿಲ್ಲ. ಫಸ್ಟ್ ಕಡೆಗೆ ಅದ್ರಲ್ಲಿ ಸಂಶೋಧನೆ ಆಗಿ ಈಗ ಮಿಲ್ ಬಟ್ಟೆ ಇನ್ನೂ ತಿಳಿದು. ನಿಮ್ಮ ಹತ್ರ ಯಾವ್ಯಾವ ಚರ್ಕ ಇದಾವೆ? ನನ್ನ ಹತ್ರ ಬರೀ ಪೇಟಿ ಚರ್ಕ ಒಂದೇ ಇದೆ. ಅಂದ್ರೆ ಎಲ್ಲರೂ ಅವಾಗ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಿದ್ನಲ್ಲ. ಎಷ್ಟು ಕೊಟ್ಟು ತಗೊಂಡಿದ್ರಿ ಅವಾಗ ನೀವು? ನನಗೆ ಫ್ರೀ ಬಂದಿದೆ ಸರ್. ನೀವೆಲ್ಲ ಆಶ್ರಮಗಳು ನೋಡಿದ್ದೀರಾ? ಗಾಂಧಿ ಆಶ್ರಮ, ವಲ್ಲಭ, ಎಲ್ಲ ಕಡೆಗೂ ನಾನು ಹೋಗಿಲ್ಲ. ಇದಕ್ಕೆ ವರ್ಧಾಕ್ ಹೋಗಿದ್ದೀರಾ? ಹೋಗಿ 1 ತಿಂಗಳ ಉಳ್ಕೊಂಡು ಬಂದೆ. ಹೌದಾ? 1 ತಿಂಗಳ 8 ದಿವಸ ಉಳಿದು ಬಂದೆ. ವರ್ಧದಲ್ಲಿ ವಿನೋಬಾ ಭಾವೆ ಅವ್ರ ಅಂತ್ಯಕಾಲದಲ್ಲೂ ನಾನು ಅಲ್ಲೇ ಇದ್ದೆ. ಹೌದಾ? ಅದು ನಾನು ತುಂಬ ಹೋಗ್ತೇನೆ. ಸರ್ವೋದಯ ಮಂಡಳಿ ಬಗ್ಗೆ ಏನಾರು ಗೊತ್ತಾ? ಗೊತ್ತು, ಆದರೆ ಈ ಮುಂಚಿನ ಕಾಲ ಆಗಿತ್ತು. ಆವಾಗ ಸರ್ವೋದಯ ಕಾರ್ಯಕರ್ತರಿದ್ರು, ನಿಷ್ಠಾವಂತರಿದ್ರು, ಅದ್ರ ಬಗ್ಗೆ ಭಾವನೆ ಇತ್ತು. ಅಂದರೆ ತಮ್ಮ ಜೀವನ ಹೇಗೆ ಇರಲಿ, ದಿವಸ ಗಂಜಿ ಉಂಡ್ರು ಅನ್ನ ಉಂಡ್ರು ಅನ್ನೋ ಪ್ರಶ್ನೆ ಇರಲಿಲ್ಲ, ಶ್ರದ್ಧೆ ಇತ್ತು. ಈಗ ಅದೆಲ್ಲ ಯಾರಿಗೂ ಬೇಕಾಗಿಲ್ಲ ಸರ್. ಯಾರಿಗೂ ಅದ್ರ ಬಗ್ಗೆ ಮೂಲವಾಗಿ ಗೊತ್ತೇ ಇಲ್ಲ. ಗೊತ್ತಿರೋದಾಗ ಏನಾಗುತ್ತೆ, ಆ ಶ್ರದ್ಧೆ ಎಲ್ಲಿಂದ ಬರುತ್ತೆ? ಈ ಕಿಲಾಡಿ ಮಕ್ಕಳಿದ್ರೆ ಅವ್ರಿಗೆ ತಾವು ಏನು ಮಾಡ್ತೀರಿ ತಿಳ್ಕೊಳ್ಬೇಕು ಅನ್ನೋದಕ್ಕಿಂತ ಕಿಲಾಡಿ ಮಾಡೋದೇ ಬುದ್ಧಿ ಇದ್ದರೆ, ಚೇಷ್ಟೆ ಮಾಡೋ ಬುದ್ಧಿ ಇದ್ದರೆ ಏನು ತಿಳ್ಕೊಳ್ತಾರೆ? ಹಾಗಾಗುತ್ತೆ ಅಲ್ವಾ? ಶಿಕ್ಷಣ ವ್ಯವಸ್ಥೆನೇ ಬದಲಾಗ್ಬಿಟ್ಟಿದೆಯಲ್ಲ ಈಗ. ಮತ್ತೆ ಶಿಕ್ಷಣ ವ್ಯವಸ್ಥೆನೂ ತುಂಬಾ ಬದಲಾಗಿದೆ. ಜೀವನ ಶಿಕ್ಷಣ ಇಲ್ಲ, ಡಿಗ್ರಿ ಶಿಕ್ಷಣ ಇದೆ. ಜೀವನ ಶಿಕ್ಷಣ ಇಲ್ಲ. ಮಾತಾಡ್ತಾ ಇದ್ದಾರೆ, ಕೇಳ್ತೀರಿ ದೊಡ್ಡವರಲ್ಲ. ಪದವಿ ತಗೊಳ್ಳೋದೇ ಆಗಿದೆ ಮಾರ್ಕ್ಸ್ ಕಾರ್ಡ್. ಅದು ಜೀವನ ಶಿಕ್ಷಣ ಇಲ್ಲ, ಡಿಗ್ರಿ ಶಿಕ್ಷಣ ಇದೆ. ಆ ಡಿಗ್ರಿ ಶಿಕ್ಷಣ ಜೀವನ ಶಿಕ್ಷಣ ಇಲ್ಲ. ಹೊಂದ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿಲ್ಲ, ಶಿಸ್ತು ಸ್ವಚ್ಛತೆ ಏನೋದು ಗೊತ್ತಿಲ್ಲ. ಆಡಿದ್ದೆ ಆಟ ಆಗಿದೆ. ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ಯಾವತ್ತೂ ಇಲ್ಲಿ ಮಾತಾಡಿಲ್ಲ. ಇವತ್ತು ನೀವು ಕೇಳ್ದಕ್ಕಾಗಿ ಮಾತಾಡ್ತಿದ್ದೀನಿ. ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಆಗಿದೆ. ಎಲ್ಲ ಕಡೆನೂ ಹಾಗೆ. ಆಮೇಲೆ ಪಾಶ್ಚಿಮಾತ್ಯ ಜೀವನ ಶೈಲಿ, ಇಂಗ್ಲಿಷ್ ಮಾಧ್ಯಮ ಎಲ್ಲ ಬಂದವಲ್ಲ ಈಗ. ಇಂಗ್ಲಿಷ್ ಬೇಕು ಬೇಡ ಅಂತಲ್ಲ, ಆದ್ರೆ ಇಂಗ್ಲಿಷನ್ನೇ ಮಾಧ್ಯಮ ಆಗಬಾರ್ದು. ನಮ್ಮ ಮಾತೃಭಾಷೆ ಮಾಧ್ಯಮ. ಹಿಂದಿ
ಹಿಂದಿ ಮೊದಲ ರಾಷ್ಟ್ರಭಾಷೆ, ಮೂರನೇ ವಿಶ್ವ ಭಾಷೆ. ನಿಮ್ಗೆ ಹಿಂದಿ ಬರುತ್ತಾ? ಹಿಂದಿ ಚೆನ್ನಾಗಿ ಮಾತಾಡೋಕ್ಕೆಲ್ಲ ಬರುತ್ತೆ. ಹಿಂದಿ ಓದ್ತೇನೆ, ಬರಿತೇನೆ, ಹೌದಾ? ನೋಡ್ರಿ ಎಲ್ಲಿ ಕಲ್ತ್ರಿ? बोलती हूँ। आप कहाँ सीखा हो? मैं यहीं आने के बाद ही सीखी हूँ। राष्ट्रभाषा एग्जाम पास की हूँ और वो हिंदी बेल्ट में रही ज़्यादा, बहुत और बड़ा बड़ा सर्वोदय सम्मेलन होता था उस समय, हजारों लोगों मिलते थे। उस समय मैं वहाँ जिम्मेवारी लेती थी। इन लोगों को हिंदी आता है? इन लोगों को हिंदी किसी को आता होगा, मुझे मालूम नहीं। थोड़ा नहीं, बच्चों से मैं ज़्यादा कभी बात नहीं करती। अच्छा ऐसा आज ही इतना इकट्ठे हुए अच्छा, हैं हाँ, मैं हाँ। कभी इन लोगों से ज़्यादा बात कभी नहीं की। अच्छा कई बच्चे बहुत अच्छे बच्चे हैं, कई बहुत चिकड़ा ऐसा भी है दोनों उल्टा पलटा उल्टा बोलो तुम ही